ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ನಾನು ಬೇರೆ ಅಂದರೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ತೊಗೊಂಡು ಬಂದಿರೋಂಥ ಡ್ರೆಸ್ ಕಲೆಕ್ಷನ್ ಎಲ್ಲ ತೋರಿಸಿದ್ದೆ. ಅಂದರೆ ಯಾವುದೇ ಏನೇನೆಲ್ಲ ತಂದಿದ್ದೆ, ಮಕ್ಳಿಗೆ ಏನು ತಂದಿದೆ, ನನಗೇನು ತಂದಿದೆ, ಅದ್ರ ಪ್ರೈಸ್ ಎಷ್ಟು, ಯಾವ ರೀತಿ ಅಂತ ಅನ್ನೋದನ್ನೆಲ್ಲ, ಅದ್ರ ಮೆಟೀರಿಯಲ್ ಯಾವ ಥರ ಇದೆ, ಬಟ್ಟೆ ಯಾವ ಥರ ಇದೆ ಅನ್ನೋದನ್ನ ಪ್ರತಿಯೊಂದನ್ನು ನಾನು ಅದರಲ್ಲಿ ಆ ಡೀಟೇಲ್ಸ್ ಹಾಕಿದ್ದೆ. ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ನಾವು ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋಗಿದ್ವಲ್ಲ, ಚಿಕ್ಕಪೇಟೆನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಇಲ್ಲೂ ತುಂಬಾ ಕಡಿಮೆ ರೇಟಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಅಂದರೆ ತುಂಬ ವರ್ಷಗಳಾದ್ಮೇಲೆ ಚಿಕ್ಕಪೇಟೆಗೆ ಹೋಗಿದ್ದು, ಅದರಲ್ಲೂ ಫಸ್ಟ್ ಟೈಮ್ ನಾನು ಈ ರೀತಿ ಎಲ್ಲ ಶಾಪಿಂಗ್ ಮಾಡಿದ್ದು. ಹಾಗಾಗಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು, ಅಂದರೆ ಯಾವ ರೀತಿ ತೊಗೊಂಡೆ, ಎಷ್ಟು ಕಡಿಮೆ ರೇಟಲ್ಲೆಲ್ಲ ಬಟ್ಟೆ ತೊಗೊಂಡಿದ್ದೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಅಪ್ಲೋಡ್ ಈ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ತುಂಬಾ ಯೂಸ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗುತ್ತೆ. ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ, ಯಾವ ರೇಟ್ ಇದೆ, ಅದು ಮೆಟೀರಿಯಲ್ ಏನು, ಯಾವ ಅಂದರೆ ರೇಟ್ ಕೊಡ್ಬೋದಾ ಕೊಡಬಾರ್ದಾ, ಅದ್ರ ತಕ್ಕಂಗೆ ನಾನು ರೇಟ್ ಕೊಟ್ಟಿದ್ದೀನಿ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ಫಸ್ಟ್ ಒನ್ ನಾನು ಏನು ತೊಗೊಂಡಿದ್ದೀನಿ, ನನ್ನ ಫೇವ್ರೇಟ್ ಡ್ರೆಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ ತುಂಬಾ ಇಷ್ಟ ಆಗಿರೋ ಡ್ರೆಸ್ಸಲ್ಲಿ ಚಿಕ್ಕಪೇಟೆನಲ್ಲಿ ತುಂಬಾ ಇಷ್ಟ ಆದಂಥ ಡ್ರೆಸ್ ಇದು. ಅಂದರೆ ಪ್ಲಾಜಾ ಸೆಟ್ಟು ಪೂರ್ತಿನೆಲ್ಲ ಪ್ಲಾಜಾ ಸೆಟ್ಟೇನೆ. ಅಂದರೆ ಈಗ ಒಂದು ಅಷ್ಟು 4, 5, 6, 7, 8, 7 ಡ್ರೆಸ್ ಸೆಟ್ ಇದೆ. ಅದ್ರದ್ದು ಪೂರ್ತಿ ಎಲ್ಲನೂ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಬನ್ನು ಸೈಡ್ ಓಪನ್ನು, ಬಟ್ಟೆ ಪಾಲಿಸ್ಟರು, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಇದು. ಬಟ್ಟೆನೂ ತುಂಬ ಚೆನ್ನಾಗಿದೆ. ಸೇಮ್ ಇದಕ್ಕೆ ಪ್ಯಾಂಟು ವಿತ್ ವೇಲು ಎರಡು ಬಂದಿದೆ. ಪ್ಯಾಂಟು ಪ್ಲಾಜಾ ಪ್ಯಾಂಟು, ಮೂರದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ಯಾಂಟು, ವೇಲು, ಟಾಪ್ ಮೂರದ್ರದ್ದು ತುಂಬ ಚೆನ್ನಾಗಿದೆ. ಪಾಲಿಸ್ಟರ್ ಕ್ಲಾತು ವಿತ್ ಲೈನಿಂಗ್. ಇದಕ್ಕೆ ಟಾಪ್ಗೆ ನೋಡಿ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದಂತೂ ಹಾಕೊಂಡ್ರೆ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ವೇಲು ಈ ರೀತಿ ಇದೆ, ಶಿಫಾನ್ ಥರ ವೇಲು ತುಂಬ ಚೆನ್ನಾಗಿದೆ. ಇದು ಫುಲ್ ಒಂದು ಸೆಟ್ಟು. ಇದ್ರ ರೇಟ್ ಬಂದು ಇದೆ. ಇದರಲ್ಲೆಲ್ಲ ನಾನು ಹೈಯೆಸ್ಟ್ ರೇಟ್ ಇದ್ದೇನೆ. ಈ ಡ್ರೆಸ್ ಇದೆ ಹೈಯೆಸ್ಟ್ ರೇಟ್ ನಾನು ಅಲ್ಲಿ ಪರ್ಚೇಸ್ ಮಾಡಿದ್ರಲ್ಲೆಲ್ಲ. ಹೈಯೆಸ್ಟ್ ರೇಟ್ ಅಂದರೆ ಹೈಯೆಸ್ಟ್, ತುಂಬ ಓವರ್ ಏನಲ್ಲ. ಅಲ್ಲಿ ಚಿಕ್ಕಪೇಟೆನಲ್ಲಿ ಪರ್ಚೇಸ್ ಮಾಡಿರೋ ಬಟ್ಟೆಗಳಿಗೆಲ್ಲ ನಾನು ರೇಟ್ ಜಾಸ್ತಿ ಕೊಟ್ಟಿರೋದು ಅಂದರೆ ಇದಕ್ಕೇನೆ, ಅಂದರೆ 650 ರುಪೀಸ್. ಬಟ್ 650 ರೂಪಾಯಿಗೆ ಆರಾಮಾಗಿ ತೊಗೋಬೋದು. ನಾನು ಹೇಳ್ತೀನಲ್ಲ, ಬೇರೆ ಕಡೆ ಎಲ್ಲ ಇಷ್ಟು ಕಡಿಮೆಗೆ ಸಿಗೋದೇ ಇಲ್ಲ. 650 ರೂಪಾಯಿಗೆ ತುಂಬ ಚೆನ್ನಾಗಿದೆ. ಬೇರೆ ಕಡೆ ಸಿಗುತ್ತೆ ಏನೋ ಗೊತ್ತಿಲ್ಲ, ಬಟ್ ನಾನು ಶಾಪ್ ಮಾಡಿರೋದ್ರಲ್ಲೆಲ್ಲ ಬೆಸ್ಟ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಬಟ್ ಅಲ್ಲೂ ಅಷ್ಟೇ ಚಿಕ್ಕಪೇಟೆಯಲ್ಲಿ ನೋಡಿ ಮಾಡಿ ಕೇಳಿ ಮೆಟೀರಿಯಲ್ ಎಲ್ಲ ನೋಡಿ ತೊಗೋಬೇಕಾಗುತ್ತೆ. ಕೇರ್ಫುಲ್ಲಾಗಿ ತೊಗೋಬೇಕು. ಸುಮ್ಮನೆ ಹಾಗೆ ಹೀಗೆ ತೊಗೊಳೋದಕ್ಕಾಗಲ್ಲ. ಕೇರ್ಫುಲ್ಲಾಗಿ ನೋಡಿ ಆರಾಮಾಗಿ ತೊಗೋಬೋದು. ಬಟ್ ಒಬ್ಬರು ಹೋಗೋದಕ್ಕಿಂತ ಚಿಕ್ಕಪೇಟೆಗೆ ಆರಾಮಾಗಿ ಒಂದು 2-3 ಜನ, ಜಾಸ್ತಿ ಜನ ಹೋದಷ್ಟು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ನೋಡಿ, ಇದು ತುಂಬ ಚೆನ್ನಾಗಿದೆ. ಒಂದು ಫಸ್ಟ್ ಸೆಟ್ ಇದು. ಸೆಕೆಂಡ್ ಸೆಟ್ಟು ಇದು ಒಂಥರ ಕಾಟನ್ ಮೆಟೀರಿಯಲ್ಲು, ಲ್ಯಾವೆಂಡರ್ ಕಲರು. ಅಂದರೆ ಏಜಿಯೋದಲ್ಲಿ ಇತ್ತೀಚೆಗೆ ನಾನು ಆರ್ಡರ್ ಮಾಡಿ ರಿಟರ್ನ್ ಹಾಕ್ಬಿಟ್ಟೆ. ನೋಡಿ, ಲ್ಯಾವೆಂಡರ್ ಕಲರ್. ಆ ಕಲರ್ ಬೇಕು ಅಂದ್ಬಿಟ್ಟೆ ನಾನು ಚಿಕ್ಕಪೇಟೆನಲ್ಲಿ ತೊಗೊಂಡೆ. ಬಟ್ ಅದ್ರ 1100 ರೂಪಾಯಿ ನಾನು ಅದು ಏಜಿಯೋದಲ್ಲಿ ಪರ್ಚೇಸ್ ಮಾಡಿದ್ದು. 1100 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಬಟ್ ಇದು ರೇಟ್ ಹೇಳ್ತೀನಿ ಆಮೇಲೆ. ನೋಡಿ, ಇದು ತುಂಬ ಚೆನ್ನಾಗಿದೆ. ಕಾಟನ್ನು ಪ್ಯಾಂಟು, ಪ್ಲಾಜಾ ಪ್ಯಾಂಟ್ ಥರನೇ ಇದು. ನೋಡಿ, ಇದು ಟಾಪು ಚೆನ್ನಾಗಿದೆ. ಟಾಪು ಕಾಟನೇ, ಸೈಡ್ ಓಪನ್ನು, ಈ ರೀತಿ ಎಂಬ್ರಾಯ್ಡ್ರಿ ವರ್ಕು. ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರಿಗೂ. ಬ್ಲ್ಯಾಕ್ ಆಗಿರಲಿ, ವೈಟ್ ಆಗಿರಲಿ, ಯಾವ ಕಲರ್ ಇದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಲರು. ಬಟ್ ಇದು ರೇಟ್ ಬಂದು ಜಸ್ಟ್ 300 ರುಪೀಸ್ ಡ್ರೆಸ್ ಇದು. 300 ರುಪೀಸ್ಗೆ ಆರಾಮಾಗಿ ಕೊಡ್ಬೋದು. ನಾನು 1100 ಕೊಟ್ಟು ಆ ಲ್ಯಾವೆಂಡರ್ ಕಲರ ಏಜಿಯೋದಲ್ಲಿ ಬುಕ್ ಮಾಡಿದ್ದೆ. ಆಮೇಲೆ ರಿಟರ್ನ್ ಹಾಕ್ಬಿಟ್ಟೆ, ರೇಟ್ ಜಾಸ್ತಿ ಆಯಿತು ಅಂತಲೇ. ಮತ್ತು ಇದು ಈರುಳ್ಳಿ ಸಿಪ್ಪೆ ಕಲರ್ ಅಂತ ಹೇಳ್ತಾರಲ್ಲ, ಆ ಥರ ಕಲರು. ಇದಕ್ಕೆ ವೇಲು ಬಂದಿದೆ. ಅಂದರೆ ವೇಲೇನು ಅಷ್ಟೊಂದು ಚೆನ್ನಾಗಿಲ್ಲ. ವೇಲು ಹೇಳ್ತೀನಿ, ವೇಲು ತುಂಬ ಏನು ಅಷ್ಟು ಚೆನ್ನಾಗಿಲ್ಲ ವೇಲು. ಬಟ್ ಪರವಾಗಿಲ್ಲ ಅಷ್ಟೇ. ವೇಲ್ ತುಂಬ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳೋದಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಪರವಾಗಿಲ್ಲ ವೇಲು. ಪ್ಯಾಂಟು ಟಾಪು ಓಕೆ. ಪ್ಯಾಂಟು ಸೇಮ್ ಪ್ಲಾಜಾ ಪ್ಯಾಂಟೇ. ಕೆಳಗಡೆ ಲಾಸ್ಟಲ್ಲಿ ನೋಡಿ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಎರಡು ಪ್ಯಾಂಟಿಗೆ ಅಂದರೆ ಕೆಳಗಡೆ ಮಾತ್ರ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಟಾಪ್ಗೆ ನೋಡಿ, ಇಲ್ಲಿ ಮೇಲ್ಗಡೆ ಈ ರೀತಿ ವರ್ಕ್ ಬಂದಿದೆ.
ಕೆಳಗಡೆ ಎಲ್ಲ ಒಂದು ಬುಟ್ಟ ಬುಟ್ಟ ಥರ ಅಂತ ಇಲ್ಲಿ ಈ ಥರ ಲೈನಲ್ಲಿ ಒಂದು ವರ್ಕು. ಇದು ಚೆನ್ನಾಗಿದೆ, ಈರುಳ್ಳಿ ಸಿಪ್ಪೆ ಕಲರ್ ಅಲ್ವಾ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಡಿಸೆಂಟಾಗಿ ಕಲರ್ ಇದು. ಇದಕ್ಕೆ ವಿತ್ ಲೈನಿಂಗು, ಕ್ಲಾತು ಪಾಲಿಸ್ಟರ್ ಕ್ಲಾತ್ ಥರನೇ. ಇದ್ರ ರೇಟ್ ಬಂದು 350 ರುಪೀಸ್. 350 ರುಪೀಸ್ಗೆ ಒಂದು ಅದು ವೇಲ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೋದು ಅಷ್ಟೇ. 50 ರುಪೀಸ್ಗೆ 350 ರುಪೀಸ್ನು ಕೂಡ ಆರಾಮಾಗಿ ಕೊಡ್ಬೋದು. ತುಂಬ ಚೆನ್ನಾಗಿದೆ ಇದನ್ನು. ಇದು ಫೇವ್ರೇಟು, ಇಷ್ಟ ಆಯಿತು. ಮತ್ತು ಇದು ಒಂದು, ಇದು ನೋಡಿ ನನಗಿದು ಟಾಪ್ಗಿಂತ ಪ್ಯಾಂಟ್ ತುಂಬ ಇಷ್ಟ ಆಯಿತು. ಪ್ಯಾಂಟ್ಗೆ ಕೊಡಬೇಕು ರೇಟ್ ಅನಿಸ್ತು, ಆ ಥರ ಚೆನ್ನಾಗಿದೆ ಪ್ಯಾಂಟು. ರೇಯಾನ್ ಕ್ಲಾತು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತಿಕ್ಕಾಗಿದೆ. ಪ್ಲಾಜಾ ಪ್ಯಾಂಟು ಇದಕ್ಕೆ ಈ ಟಾಪ್ ಬೇಕಂದರೆ ಇದು ಬೇರೆ ಕಲರ್ ಟಾಪ್ಸು ಕುರ್ತಾಗಳಿಗೂ ಇದು ಪ್ಯಾಂಟ್ನ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇದು ಪ್ಯಾಂಟು. ಅದೇ ಇದು ನೋಡಿ ಟಾಪ್. ಅಂದರೆ ಸ್ವಲ್ಪ ಸೈಜು ಆ ಬ್ರ್ಯಾಂಡೆಡ್ ಸೈಜಲ್ಲಿ ಆದರೆ ಕರೆಕ್ಟಾಗಿ ನನಗೆ ಈಗ ಸೈಜ್ ಸಾಕು. ಬ್ರ್ಯಾಂಡೆಡಲ್ಲೆಲ್ಲ ಅಂದರೆ ಮಾಲಲ್ಲಿ ನಾವು ಎಲ್ಲೇ ಹೊರಗಡೆ ಪರ್ಚೇಸ್ ಮಾಡಲಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಲಿ, ನಾನು ಏಜಿಯೋದಲ್ಲಿ ತುಂಬ ಪರ್ಚೇಸ್ ಮಾಡ್ತೀನಲ್ಲ, ಅದರಲ್ಲೆಲ್ಲ ನಾನು ಸೈಜೇ ಪರ್ಚೇಸ್ ಮಾಡೋದು. ಒಂದೊಂದ್ಸಲ ಸೈಜು ಸ್ವಲ್ಪ ಲೂಸು ಅನಿಸುತ್ತೆ. ಬಟ್ ಹೊರಗಡೆ ನಾವು ರೋಡ್ ಸೈಡಲ್ಲಿ ಶಾಪಿಂಗ್ ಮಾಡಿರೋದ್ರಿಂದ, ಚಿಕ್ಕಪೇಟೆನಲ್ಲಿ ರೋಡ್ ಸೈಡ್ ಶಾಪಿಂಗ್ ನಾವು ಮಾಡಿದ್ದೆಲ್ಲ, ಅಂಗಡಿನಲ್ಲಿ ಯಾವುದೂ ಪರ್ಚೇಸ್ ಮಾಡಿಲ್ಲ, ಎಲ್ಲ ರೋಡ್ ಸೈಡ್ ಶಾಪಿಂಗೇ ಮಾಡಿರೋದು. ಹಂಗಾಗಿ ಅಲ್ಲೆಲ್ಲ ಸೈಜು ತುಂಬಾ ಅಂದರೆ ಸೈಜ್ ಅಂತೂ ತುಂಬಾ ಸಣ್ಣಕ್ಕೆ ಇರೋರು ಮಾತ್ರ ಸೈಜ್ ಆಗೋದು. ಸೈಜ್ ಯಾರಿಗೂ ಆಗಲ್ಲ, ಅಷ್ಟು ತುಂಬ ಸಣ್ಣ ಇರೋರು ಮಾತ್ರ ಸೈಜ್ ಆಗೋದು. ಈಗ ನನಗೆ ಬ್ರ್ಯಾಂಡೆಡಲ್ಲೆಲ್ಲ ಸೈಜೇ ಸಾಕು. ಬಟ್ ಇಲ್ಲೆಲ್ಲ ನಾನು XL ಸೈಜ್ ತೊಗೊಂಡಿದ್ದೀನಿ, ಒಂದೊಂದು XXL ಆಗಿಬಿಟ್ಟಿದೆ. ಅಂದರೆ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ಸೈಜ್ ದೊಡ್ಡದೇ ತೊಗೊಂಡಿದ್ದೀವಿ. ಅಂದರೆ ಬ್ರ್ಯಾಂಡೆಡ್ ಆದರೆ ಹೆಂಗೋ ಕರೆಕ್ಟಾಗಿ ಆಗುತ್ತೆ. ಬಟ್ ಈ ರೋಡ್ ಸೈಡ್ ಶಾಪಿಂಗೆಲ್ಲ ಎಕ್ಸ್ಟ್ರಾ ಸೈಜೇ ತೊಗೋಬೇಕಾಗುತ್ತೆ. ಬಟ್ ಇದರಲ್ಲಿ XL ಇದಿರೋ ನನಗೆ XL ಅಲ್ಲೆಲ್ಲ XL ಕರೆಕ್ಟಾಗಿ ಆಗುತ್ತೆ ಅನಿಸ್ತು. ಬಟ್ XL ಇಲ್ಲೇ ಇರೋದನ್ನೆಲ್ಲ XXL ತೊಗೊಂಡೆ. ಬಟ್ ಇಷ್ಟ ಆಗಿಬಿಟ್ಟಿರುತ್ತೆ ಬಟ್ಟೆ, ಬಟ್ ಅಲ್ಲಿ ಸೈಜ್ ಇರಲ್ಲ, ಏನೂ ಮಾಡೋದಕ್ಕಾಗಲ್ಲ, ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಇದನ್ನು XXL ತೊಗೊಂಡಿದ್ದೀನಿ. ತುಂಬಾ ದೊಡ್ಡಗಿದೆ ನೋಡಿ. ಇದು ಚೆನ್ನಾಗಿದೆ. ಇದು ಒಂಥರ ರೇಯಾನ್ ಕ್ಲಾತು ಅನಿಸುತ್ತೆ, ಅಂದರೆ ಕಾಟನ್ ಮಿಕ್ಸ್ ರೇಯಾನು. ಬಟ್ ಇದು ಪ್ಯಾಂಟ್ ತುಂಬ ಚೆನ್ನಾಗಿದೆ. ಇದು ಸೆಟ್ಟು ಜಸ್ಟ್ 300 ರುಪೀಸ್. ಇದು 300 ರುಪೀಸ್ ಇದು ಸೆಟ್ಟು ಫುಲ್ಲು. 300 ರುಪೀಸ್ಗೆ ಒಂದೊಂದ್ಸಲ ಕುರ್ತಾನೇ ಬರಲ್ಲ, ಒಂದು ಪ್ಯಾಂಟೇ ಬರಲ್ಲ. 300 ರುಪೀಸ್ ಆರಾಮಾಗಿ ಕೊಡ್ಬೋದಲ್ವ. ಮತ್ತು ಇದು ಅಷ್ಟೇ, ಇದು ಫೇವ್ರೇಟು. ಎಲ್ಲ ಇಷ್ಟ ಆಯಿತು, ಒಂದಕ್ಕಿಂತ ಒಂದು ಇಷ್ಟ ಆಗಿಬಿಡ್ತು. ಒಂದು 2-3 ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಇಷ್ಟ ನೋಡ್ದಂಗೆಲ್ಲ ಎಲ್ಲ ಇಷ್ಟ ಆಗ್ತಾಯಿತ್ತು. ಇನ್ನೂ ಎಕ್ಸ್ಟ್ರಾ ತೊಗೊಂಡಿದ್ದೆ, ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅಂತ. ಆಮೇಲೆಲ್ಲ ನೋಡಿದೆ, ಇದೇ ಜಾಸ್ತಿ ಆಗಿಬಿಟ್ಟಿದೆ, ಬೇಡ ಅಂದ್ಬಿಟ್ಟು ಪುನಃ ವಾಪಸ್ ಇಟ್ಬಿಟ್ಟೆ ಬಂದುಬಿಟ್ಟೆ. ಇನ್ನೂ ಮೂರು ಡ್ರೆಸ್ ಎತ್ತಿಟ್ಕೊಂಡಿದೆ, ಬೇಡ ಅಂದ್ಬಿಟ್ಟು ಅಲ್ಲಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಅವು ತುಂಬ ಇಷ್ಟ ಆಗಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ಒಂದೇ ಸಲ ಇಷ್ಟೊಂದು ಶಾಪ್ ಮಾಡೋದು ಕಷ್ಟ ಅಲ್ವಾ, ಬಡ್ಜೆಟ್ ಕಡಿಮೆ ಅಲ್ವಾ, ಹಾಗಾಗಿ ಇಷ್ಟು ಬೇಕು ಅಷ್ಟೊಂದು ತೊಗೊಂಡು ಬಂದಿದ್ದೀನಿ. ಇನ್ನೊಂದ್ಸಲ ಹೋದಾಗ ಬೇಕಾದರೆ ಇನ್ನೊಂದಷ್ಟು ತೊಗೊಂಡು ಬಂದ್ರೆ ಆಯಿತು ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೇ ಸಲ ಹಾಕೊಳ್ಳೋದಿಲ್ಲ ಅಲ್ವಾ. ಇದೆಲ್ಲ ಹಾಕೊಳ್ತಾಗ ಸ್ವಲ್ಪ ಹಳೇದಾಗ್ತಾ ಇದ್ದಂಗೆ ಆಮೇಲೆ ಹೋಗಿ ತೊಗೊಂಡು ಬಂದರೆ ಆಯಿತು ಅಂದ್ಬಿಟ್ಟು ಎಷ್ಟು ಬೇಕು ಅಷ್ಟೇ ತೊಗೊಂಡು ಬಂದಿದ್ದೀನಿ. ಹಾಗೂ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ ಅಂತ ನನಗೆ ಅನ್ನಿಸ್ತು. ಆಮೇಲೆ ತೊಗೋಬೇಕಾದ್ರೆ ಇಷ್ಟೊಂದು ತೊಗೊಂಡಿದ್ದೀನಿ ಅನ್ನಿಸ್ತಾ ಇರಲಿಲ್ಲ, ಆಮೇಲೆ ಅನಿಸ್ತು ಅಯ್ಯೋ ಮನೆಗೆ ಬಂದ್ಮೇಲೆ ಇಷ್ಟೊಂದೆಲ್ಲ ತೊಗೊಂಡಿದ್ದೀನಲ್ಲ ನಾನು ಅಂತ. ಇದನ್ನು ನೋಡಿ, ತುಂಬ ಇದು ಕ್ವಾಲಿಟಿ ಫೈನ್, ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ಮತ್ತು ಸೈಡ್ ಓಪನ್ನು ಥರ ಕಾಟನ್ ಮಿಕ್ಸ್. ಇದು ಸೈಜ್ XL ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ. ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್ ಅಲ್ವಾ, ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅಷ್ಟೇ ಕಲರು. ಇದಕ್ಕೆ ಒಂಥರ ಈ ರೀತಿ ಸ್ಕೈ ಬ್ಲೂ ಕಲರ್ ಪ್ಯಾಂಟು, ಪ್ಲಾಜಾ ಪ್ಯಾಂಟೇ ಸ್ಕೈ ಬ್ಲೂ ಕಲರು, ಮತ್ತು ಅದೇ ಕಲರ್ ವೇಲ್ ದುಪ್ಪಟ್ಟ. ಇದು ಚೆನ್ನಾಗಿದೆ. ಇದು ಟ್ರೆಂಡಿಂಗಲ್ಲಿದೆ. ನಾನು ಆಲ್ರೆಡಿ ಒಂದು 2-3 ಜನ ಹಾಕ್ಕೊಂಡು ವೇರ್ ಮಾಡಿರೋದನ್ನು ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಕಲರ್. ಅದರಲ್ಲೂ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ನೋಡಿ. ಈ ರೀತಿ ದುಪ್ಪಟ್ಟ ಸೆಟ್ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಕೊಳ್ತಾ ನಾನು ವ್ಲಾಗಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ನಾನು ಹಾಕೊಂಡಾಗ ಹೊಸ ವೇರ್ ಮಾಡಿದಾಗೆಲ್ಲ ತೋರಿಸ್ತಾ ಇರ್ತೀನಲ್ಲ, ಆಗ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ ಐಡಿಯಾ ಬರುತ್ತೆ. ಮತ್ತು ಅಷ್ಟು 5 ಸೆಟ್ಟು ನನಗೆ ತೊಗೊಂಡಿದ್ದೆ. ಇದು ಅದೇ ನಮ್ಮ ಅವನ ಮಗಳು ಸೌಮ್ಯಂಗೆ ಅಂತ ಇವೆರಡು ಸೆಟ್ ಅವಳು ತೊಗೊಂಡಿದ್ದು. ಅದನ್ನು ಕೂಡ ಇಲ್ಲೇ ಇತ್ತಲ್ಲ, ಅದನ್ನು ಆಗಿ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಪಿಂಕ್ ಕಲರು, ಒಂಥರ ಟೊಮೊಟೊ ರೆಡ್ ಅಂತಾರಲ್ಲ ಆ ಕಲರು, ಟೊಮೊಟೊ ರೆಡ್ ಆ ಕಲರ್. ಇದಕ್ಕೆ ವೈಟ್ ಪ್ಯಾಂಟು. ಪ್ಯಾಂಟು ಅಷ್ಟು ಚೆನ್ನಾಗಿದೆ. ರೇಯಾನ್ ಕ್ಲಾತ್ ಥರ ಇದೆ ಸ್ವಲ್ಪ. ಜಸ್ಟ್ ಇದು 300 ರುಪೀಸು. ಸಾರಿ, ಇದನ್ನು ನಾನು ರೇಟ್ ಹೇಳಿಲ್ಲ ಅನ್ಕೋತೀನಿ. 600 ರುಪೀಸ್ ಇದು ಸೆಟ್ಟು. ಇದು 600 ರುಪೀಸು. ಬೇರೆದು 2 300. ನಾನು ತೊಗೊಂಡಿರೋದು 300 ರುಪೀಸ್ 2, 350 ರುಪೀಸ್ ಒಂದು, 600 ರುಪೀಸ್ ಒಂದು, 650 ರುಪೀಸ್ ಒಂದು, ಒಟ್ಟು 5 ತೊಗೊಂಡಿದ್ದೆ. ಇವಳು 300 ರುಪೀಸ್ ಇದು ಒಂದು ರೇಯಾನ್ ಕ್ಲಾತು ಹೇಳಿದ್ನಲ್ಲ. ಇದು ಪ್ಯಾಂಟು
ಪ್ಯಾಂಟು ಚೆನ್ನಾಗಿದೆ ಅದನ್ನು, ಅದು ಬೇರೆ ಕಲರ್, ಸಾರಿ ಬೇರೆ ಯಾವುದಾದ್ರೂ ಕುರ್ತಾಗೂ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಇದು ಚೆನ್ನಾಗಿದೆ, ಕಲರ್ ತುಂಬ ಚೆನ್ನಾಗಿದೆ ಇದು ಕಲರು. ಇದು ಒಂಥರ ಕಾಟನ್ ರೇಯನ್ ಮಿಕ್ಸು. ಇದು ಸೌಮಿಂದೆ, ಇವೆರಡು ಸೆಟ್ ಮಾತ್ರ ಸೌಮಿಂದೆ. ಇದು ಕಲೆಕ್ಷನ್ ಚೆನ್ನಾಗಿತ್ತಲ್ಲ, ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೂ ಈ ರೀತಿ ವೈಟ್ ಕಲರ್ ಥರನೇ ಪ್ಯಾಂಟು. ಇದು ಒಂಥರ ಸೇಮ್ ಕಾಟನ್ ರೇಯನ್ ಮಿಕ್ಸ್ ಪ್ಯಾಂಟು. ನೀವು ಎಷ್ಟು ದಪ್ಪ ಇರೋರು ಈ ರೀತಿ ಪ್ಲಾಜಾ ಪ್ಯಾಂಟ್ ಹಾಕೊಂಡ್ರೆ ಏನು ಅನ್ಸೋದಿಲ್ಲ. ಲೆಗ್ಗಿನ್ ಹಾಕೊಂಡ್ರೆ ಅನ್ಕಂಫರ್ಟಬಲ್ ಅನಿಸುತ್ತೆ, ಆರಾಮಾಗಿ ಪ್ಲಾಜಾ ಪ್ಯಾಂಟ್ ಹಾಕೋಬೋದು. ಇದು ಜಸ್ಟ್ 300 ರುಪೀಸ್. ಈ ಸೆಟ್ಟು ಅಷ್ಟೇ 300 ರುಪೀಸು. ಇದು ತುಂಬ ಚೆನ್ನಾಗಿದೆ ಎರಡೂ. ಇಷ್ಟ ಆದಮೇಲೆ ನೆಕ್ಸ್ಟ್ ಸಣ್ಣ ಪುಟ್ಟ ಐಟಮ್ ಒಂದಷ್ಟು ತೊಗೊಂಡಿದ್ದೀವಿ. ಇಷ್ಟೆಲ್ಲ ಆದಮೇಲೆ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ಇದು ಒಂದು ತೊಗೊಂಡಿದ್ದೆ. ಇದು ಚಿಕ್ಕಪೇಟೆನಲ್ಲೇ ಇವೆಲ್ಲ, ಅಂದರೆ ಈಗ ಆಲ್ಮೋಸ್ಟ್ ಈಗ ತೋರಿಸ್ತಾ ಇರೋದೆಲ್ಲ ಪ್ರತಿಯೊಂದು ಚಿಕ್ಕಪೇಟೆನಲ್ಲೇ ತೊಗೊಂಡಿರೋದು. ಇದು ಒಂದು ಶಾರ್ಟ್ ಟಾಪು 150 ರುಪೀಸ್, ಕಾಟನ್ ಥರ ಇದೆ. ಜಸ್ಟ್ 150 ರುಪೀಸ್ ಟಾಪು. ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದಕ್ಕೆ ಮ್ಯಾಚ್ ಆಗೋ ಥರ ಈ ರೀತಿ ಜೀನ್ಸ್ ತಗೊಂಡೆ ಪ್ಯಾಂಟು. ಅಂದರೆ ಪ್ಯೂರ್ ಜೀನ್ಸ್ ಅಲ್ಲ ಇದು, ಒಂಥರ ಜೀನ್ಸ್ ಕಾಟನ್ ಎಲ್ಲ ಮಿಕ್ಸ್ ಇದು ಪ್ಯಾಂಟು. ಇದು ಅಷ್ಟೇ, ಪ್ಯಾಂಟ್ 150, ಟಾಪ್ 150, 300 ರುಪೀಸ್ಗೆ ಒಳ್ಳೆ ಸೆಟ್ ರೆಡಿ ಆಯಿತು ನನಗೆ. ತುಂಬ ಚೆನ್ನಾಗಿ ಕಾಣುತ್ತೆ. ಜಸ್ಟ್ 150 ರುಪೀಸ್. ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗು ನಾನು ಚಿಕ್ಕಪೇಟೆನಲ್ಲಿ ಪರ್ಚೇಸ್ ಮಾಡಿದ್ದೆ ಈ ಬಟ್ಟೆನ. ಫಸ್ಟು ಹೋಗ್ತಾನೆ ಎಂಟ್ರೆನ್ಸಲ್ಲೇ ಈ ಡ್ರೆಸ್ ಇದು ತುಂಬ ಇಷ್ಟ ಆಯಿತು, ಶಾರ್ಟ್ ಟಾಪು ಮತ್ತು ಇದು ಫಸ್ಟ್ ಪರ್ಚೇಸ್ ಮಾಡಿದ್ದೆ ಇದು. ಆಮೇಲೆ ನೆಕ್ಸ್ಟ್ ಅವೆಲ್ಲ ಶಾಪಿಂಗ್ ಮಾಡಿದ್ದು. ಮತ್ತು ನಾನು ತೊಗೋಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಮಗಳಿಗೊಂದು ದೀಪಿಕಾ ತೋರಿಸ್ತಾ ಇರ್ತೀನಿ ವ್ಲಾಗಲ್ಲೆಲ್ಲ, ಅವಳಿಗೊಂದು ಸೆಟ್ ತೊಗೋಬೇಕು ಅಂದ್ಕೊಂಡೆ. ಅಂದರೆ ಅವಳು ಕಾಲೇಜ್ಗೆ ಹೋಗ್ತಾಳಲ್ವ, ಯೂಸ್ ಆಗುತ್ತೆ ಅಂದ್ಬಿಟ್ಟು ಅವಳಿಗೊಂದು ಸೆಟ್ ಅಂದರೆ ಅಲ್ಲೇ ತೊಗೊಂಡೆ. ಇದು 150 ರುಪೀಸೇ. ಈ ರೀತಿ ಆಫ್ ಶರ್ಟು, ಬಟ್ಟೆ ಚೆನ್ನಾಗಿದೆ. 150 ರುಪೀಸ್ಗಂತೂ ಆರಾಮಾಗಿ ಕೊಡ್ಬೋದು. ಪ್ಯಾಂಟು ಸೇಮ್ ಅವಳಿಗೆ ನಾನು ಯಾವ ಕಲರ್ ತೊಗೊಂಡೆ ಅದೇ ಕಲರ್ ಇದಕ್ಕೆ ಮ್ಯಾಚ್ ಮಾಡಿಕೊಂಡು. ಇದು 150 ರುಪೀಸೇ ಪ್ಯಾಂಟು. 150 ರುಪೀಸ್ ಕೊಟ್ಟು ಈ ಪ್ಯಾಂಟ್ ತೊಗೊಂಡೆ. ಸೆಟ್ ಅವಳಿಗೊಂದು ಅಂದರೆ 300 ರುಪೀಸ್ಗೆ ನನಗೊಂದು ಸೆಟ್ ಸಿಕ್ತು ಜೀನ್ಸು, ಅವಳಿಗೊಂದು ಸೆಟ್ಟು ಜೀನ್ಸ್ ಸೆಟ್ಟು, ಅವಳಿಗೊಂದು ಸೆಟ್ಟು. 300 ರುಪೀಸ್ಗೆ ಇನ್ನು ಏನು ಬರುತ್ತೆ ಅನಿಸುತ್ತೆ ನೋಡಿ. ಅಲ್ಲಿ ಕಡಿಮೆ 300 ರುಪೀಸ್ಗೆ ಒಳ್ಳೆ ಬಟ್ಟೆನೇ ಬಂತು. ಮತ್ತು ಅವಿಗೆ ಅಂದರೆ ಅಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಒಂದಷ್ಟು ಫ್ರಾಕ್ನೇ ತೊಗೊಂಡೆ ಅವಿಗೆ. ಮತ್ತು ಇಲ್ಲೂ ಅಷ್ಟೇ ಫ್ರಾಕೇ ತುಂಬ ಇಷ್ಟ ಆಯಿತು. ಅಂದರೆ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣ್ತಾರಲ್ವ, ಹಾಗಾಗಿ ಫ್ರಾಕೇ ಇಷ್ಟ ಆಯಿತು. ಟೀ ಶರ್ಟ್ ಯಾವ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಫ್ರಾಕೇ ತೊಗೊಂಡೆ ಎಲ್ಲೂ. ಇದು ಅಷ್ಟೇ ರೋಡ್ ಸೈಡ್ ಶಾಪಿಂಗೇ, ರೋಡ್ ಸೈಡಲ್ಲೇ ಮಾರ್ತಾಯಿದ್ರು. 150 ರುಪೀಸ್, ಸಾರಿ 100 ರುಪೀಸ್. ಇದು ಒಂದು 100 ರುಪೀಸು, ಇದು ಬಂದು 100 ರುಪೀಸು. ಎರಡೇ ತೊಗೊಂಡೆ. ಜಾಸ್ತಿ ತೊಗೊಂಡ್ರೆ ಎಲ್ಲ ಅದೇ ಥರನೇ ಆಗುತ್ತೆ ಅಂದ್ಬಿಟ್ಟು 100 ರುಪೀಸ್ ಆರಾಮಾಗಿ ಕೊಡ್ಬೋದು, ಡೈಲಿ ವೇರ್ಗೆ ಆಗುತ್ತೆ ಅವಳಿಗೆ ಅಂತ ಅಂದ್ಬಿಟ್ಟು 100 ರುಪೀಸ್ ಇದನ್ನು. ಮತ್ತು ಇದೊಂದು ಸ್ಟ್ರಗ್ಗು, ಇದು ಸೌಮ್ಯಂಗೆ ತೊಗೊಂಡಿದ್ದು ಅವಳು. ಸ್ಟ್ರಗ್ಗು ಅಂದರೆ ಡ್ರೆಸ್ ಮೇಲೆ ವೇರ್ ಮಾಡ್ಬೋದು. ಈ ರೀತಿ ಅಂದರೆ ಪಾಕೆಟ್ ವಿತ್ ಪಾಕೆಟ್. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಈ ಥರ ಸ್ಟ್ರಗ್ಗು, ತುಂಬ ಜನ ಹಾಕೋತಾರೆ. ಅವಳಿಗೆ ಬೇಕು ಅಂತ ಅಂದ್ಬಿಟ್ಟು, ಅವಳು ವರ್ಕ್ ಹೋಗ್ತಾಳಲ್ಲ, ಹಾಗಾಗಿ ಅವಳಿಗೆ ಬೇಕು ಅಂದ್ಬಿಟ್ಟು ಈ ಥರ ಸ್ಟ್ರಗ್ ತೊಗೊಂಡು 200 ರುಪೀಸ್ ಇದು ಸ್ಟ್ರಗ್ಗು. ಮತ್ತು ಕರ್ಚೀಫ್ ತೊಗೊಂಡೆ, ಫುಲ್ ಕಾಟನ್ನೇ, ಪ್ಯೂರ್ ಕಾಟನ್ನೇ. ಇದು ಅಷ್ಟೇ ರೋಡ್ ಸೈಡಲ್ಲೇ ಮಾರ್ತಾಯಿದ್ರು, ವೆರೈಟೀಸ್ ಆಫ್ ಕರ್ಚೀಫ್ ಮಾರ್ತಾಯಿದ್ರು. ಅದರಲ್ಲಿ ನನಗೆ ಕಾಟನ್, ಪ್ಯೂರ್ ಕಾಟನ್ ಬೇಕು ಅಂತ ಅಂದ್ಬಿಟ್ಟು ಪ್ಯೂರ್ ಕಾಟನ್ ಕರ್ಚೀಫ್ ತೊಗೊಂಡೆ. ಒಂದು ಪೀಸ್ ತೋರಿಸ್ತೀನಿ. ಅಂದರೆ ಫುಲ್ ನಾವು ತೊಗೋಬೇಕಾದ್ರೆ ನಾನು ಯಾವಾಗೂ ಅಷ್ಟೇ ಈ ರೀತಿ ಹ್ಯಾಂಡ್ ಕರ್ಚೀಫ್ ತೊಗೋಬೇಕು ಅಂದರೆ 1 ಡಜನ್ ಪೂರ್ತಿ ತೊಗೊಬಿಡ್ತೀನಿ. ಯಾವಾಗ ಅಂಗಡಿಯಲ್ಲೇ ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ, 1 ಡಜನ್ ತೊಗೊಬಿಡ್ತೀನಿ. 1 ಡಜನ್ಗೆ 100 ರುಪೀಸ್ ಕೊಟ್ಟೆ. ಇದಕ್ಕೆ 12 ಪೀಸ್ಗೆ 100 ರುಪೀಸು. ಕಾಟನ್ನೇ. ಆಮೇಲೆ ಕರ್ಚೀಫು ಇನ್ನೊಂದೇನು ಅಂದರೆ ನಮಗೆ ಕರ್ಚೀಫ್ ಬಾಳಿಕೆನೇ ಬರೋದಿಲ್ಲ ನಮ್ಮ ಮನೆಯಲ್ಲಿ. ಮಕ್ಳಿಗೆ ಕೊಟ್ಟಿರ್ತೀನಿ, ಹಸ್ಬೆಂಡ್ ಕೊಟ್ಟಿರ್ತೀನಿ. ನಮ್ಗೆ ಹಸ್ಬೆಂಡ್ಗೆ ಬೇರೆ ಥರ ಕರ್ಚೀಫ್ ಕೊಡ್ತೀನಿ, ನನಗೆ ಮಕ್ಳಿಗೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ, ಎಲ್ಲಿ ಒಂದ್ಸಲ ಬಿಟ್ಬಿಡ್ತೀನಿ ನಾನು ಕರ್ಚೀಫ್ ಇಟ್ಟು. ಅವಿಗೆ ಬಾಯಿ ಅದು ಇದು ಒರೆಸ್ತಾ ಇರ್ತೀನಿ, ಬಾಯೆಲ್ಲ ಅವಳಿಗೆ ಮಕ್ಕಳಿಗೆ ಗಲೀಜು ಆಗ್ತಾ ಇರ್ತಾರಲ್ವ, ಹಾಗಾಗಿ ಒರೆಸ್ತಾ ಇರ್ತೀನಿ, ಎಲ್ಲಿ ಬಿಟ್ಬಿಡ್ತೀನಿ. ಫಂಕ್ಷನ್ಗೆ ಓದಿರ್ತಾವೆಲ್ಲ ನಾನು ಕರ್ಚೀಫು ಮಿಸ್ ಮಾಡಿಬಿಟ್ಟೆ ಬಂದುಬಿಡ್ತೀನಿ. ಎಷ್ಟೊಂದು ಕರ್ಚೀಫು ಹಾಗೆ ತೀರ್ಸೋಗ್ಬಿಟ್ಟಿದೆ. ಹಾಗಾಗಿ ಕರ್ಚೀಫ್ ಎಷ್ಟಿದ್ರೂ ನಮ್ಮ ಮನೇಲಿ ತೀರ್ಸೋಗ್ತಾ ಇರ್ತದೆ, ಕಾಣೆ ಆಗ್ತಾ ಇರ್ತದೆ ಅಂತಲೇ ಹೇಳ್ಬೋದು. ಇದು 12 ಪೀಸ್ಗೆ 100 ರುಪೀಸು. ಮತ್ತು ಬ್ಯಾಗು, ಇದೊಂದು ಪುಟ್ಟ ಬ್ಯಾಗು 100 ರುಪೀಸ್ ಕೊಟ್ಟು ಈ ಬ್ಯಾಗು ಸೇಮ್ ಒಂಥರ ಲೆದರ್ ಥರ ಇದೆ. 100 ರುಪೀಸ್ ಬ್ಯಾಗ್, ಇದು ಹ್ಯಾಂಡ್ ಬ್ಯಾಗು. ಸುಮ್ಮನೆ ಅದರ ಡಿಫ್ರೆಂಟಾಗಿದೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ಒಂದು ಸೌಮ್ಯ ತೊಗೊಂಡ್ಲು,
ಇದು 200 ರುಪೀಸ್ ಬ್ಯಾಗು. ನಿಜವಾಗ್ಲೂ 200 ರುಪೀಸ್ ಆರಾಮಾಗಿ ಕೊಡ್ಬೋದು. ಈಗ ನೋಡಿ ಇಲ್ಲಿ ಈ ಕಡೆ ಇದೆ, ಮತ್ತು ಇದು ಡಬಲ್ ಜಿಪ್ ಇದೆ, ಈ ಕಡೆ ಈಗ ಡಬಲ್ ಜಿಪ್ಪು, ಮತ್ತು ಈ ಕಡೆನೂ ಇದೆ. ಎಲ್ಲಾದರೂ ಒನ್ ಡೇ ಟ್ರಿಪ್ ಹೋಗ್ತೀವಿ ಒಬ್ರದ್ದು ಬಟ್ಟೆ ಹಾಕ್ಕೊಂಡು ಅಂತಂದರೆ ಆರಾಮಾಗಿ 200 ರೂಪಾಯಿಗೆ ತೊಗೋಬೋದು. ಹೊರಗಡೆ ಎಲ್ಲ ಈಗ ಆನ್ಲೈನಲ್ಲಿ ಮತ್ತು ದೊಡ್ಡ ದೊಡ್ಡ ಮಾಲಲ್ಲಿ ಆ ರೀತಿ ಎಲ್ಲ ಬ್ಯಾಗ್ ತೊಗೋತೀನಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. 200 ರುಪೀಸ್ಗೆ ಯಾವುದೂ ಬರೋದಿಲ್ಲ. ಇದು ಒಂಥರ ಲೆದರ್ ಬ್ಯಾಗ್ ಥರನೇ ಇದೆ, ಬಾಳಿಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. 200 ರುಪೀಸ್ ಇದು ಬ್ಯಾಗು. ಆದರೆ 200 ರುಪೀಸ್ಗೆ ವೆರೈಟೀಸ್ ಆಫ್ ಕಲೆಕ್ಷನು, 100 ರುಪೀಸ್ ಬ್ಯಾಗ್ ಎಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ ಇದ್ದು, ಬ್ಯಾಗ್ಗಳ ಕಲೆಕ್ಷನ್ ತುಂಬಾ ಇತ್ತು. ಮತ್ತು ಇದು 100 ರುಪೀಸ್. ಇದು ಚಾರ್ವಿಗೆ ಏನಕ್ಕಾದರೂ ಆಗುತ್ತೆ ಜಡೆ ಡಿಸೈನ್ ಮಾಡೋದಕ್ಕೆ ಜಡೆಗೆ ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ. ಅಂದರೆ ರಿಯಲ್ ಹೂ ಥರ ಕಾಣಿಸ್ತಾ ಇತ್ತು, ಹಾಗಾಗಿ ಏನೋ ಏನಕ್ಕಾದರೂ ಆಗುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ. 50 ರುಪೀಸು ದೇವ್ರ ಮನೆಯಲ್ಲಿ ಅಂದರೆ ನೀರಿಗೆ ಹಾಕಿಡೋದಕ್ಕೆ ಹಬ್ಬದಲ್ಲಿ ಆಗುತ್ತೆ ಅಂದ್ಬಿಟ್ಟು ಇದೊಂದು 50 ರುಪೀಸ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದು ಜಸ್ಟ್ 50 ರುಪೀಸು. ನಾನು ಒಂದು ಮತ್ತು ಅವರು ನನ್ನ ಸಿಸ್ಟರ್ ಅವರು ಅಂತ ತೊಗೊಂಡ್ವಿ. ಮತ್ತು ಇದು ಭತ್ತದ ತೋರಣ, ಇದೆಲ್ಲ ಟ್ರೆಂಡಿಂಗ್. ಈಗ ಬಾಗಿಲಿಗೆಲ್ಲ ಭತ್ತದ ತೋರಣ ಹಾಕ್ತಾರೆ, ನೀರಿಗೆ ಹಾಕಿ ಇಡಬೇಕು ಅಂತ ಹೇಳಿದ್ದಾರೆ. ನಾನು ಹಾಕಿಲ್ಲ, ನಿಮ್ಗೆ ತೋರಿಸಾದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಆಮೇಲೆ ಹಾಕಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀರಿಗೆ ಹಾಕಿ ಆಮೇಲೆ ನೆನೆ ಹಾಕ್ಬಿಟ್ಟು ಆಮೇಲೆ ಹಾಕ್ತೀನಿ. ಇದು 300 ಮೇಲೆ ಹೇಳಿದ್ರು, 300-350 ಹೇಳಿದ್ರು. ನಾವು 2 ತೊಗೊಂಡ್ವಿ. ಅವ್ರು ಕಲಾಕ ಮತ್ತು ನಾನು ಇಬ್ಬರು ಒಂದೊಂದು ತೊಗೊಂಡ್ವಿ. 225 ರುಪೀಸ್ 225 ರುಪೀಸ್ಗೆ ಹಾಕ್ಬಿಟ್ರು. ಅಂದರೆ ಬಾರ್ಗಿನ್ ಮಾಡಿದ್ವಿ, ಬಾರ್ಗಿನ್ನು ಇದು ಅಂಗಡಿನಲ್ಲಿ ತೊಗೊಂಡಿದ್ದು, ಬಾರ್ಗಿನ್ ಮಾಡಿದ್ವಿ. 225 ರುಪೀಸ್ಗೆ ಹಾಕ್ಕೊಟ್ರು ಫೈನಲ್ ಆಗಿ. ಅವರು 350 ಏನೋ ಹೇಳಿದ್ರು ಅನಿಸುತ್ತೆ. ಮತ್ತು ಇದೊಂದು ವಾಸು, ಇದು ಸೌಮ್ಯ ತೊಗೊಂಡಿದ್ದು, ನಾನು ತೊಗೊಂಡಿಲ್ಲ ವಾಸು. ಅಂದರೆ ಯಾಕೆ ಅವಳು ತೊಗೊಂಡಿರೋದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೂ ಒಂದು ಐಡಿಯಾ ಇಷ್ಟಕ್ಕಿದ್ದು ಅಂದರೆ ಒಂದು ಐಡಿಯಾ ಗೊತ್ತಾಗುತ್ತೆ ಅಂತ ಅಷ್ಟೇ ತೋರಿಸ್ತಾ ಇರೋದು. ಇದು ಒಂದು ವಾಸು, ಫ್ಲವರ್ ಒಳಗಡೆ ಹಾಕೋಬೋದು, ಮತ್ತು ಇನ್ನೇನಾದರೂ ರಿಯಲ್ ಮನಿ ಪ್ಲ್ಯಾಂಟು ಹಾಕೋಬೋದು, ಇಲ್ಲ ನೀರು ತುಂಬಿಟ್ಟು ಹಾಕೋಬೋದು, ಏನೋ ಗೊತ್ತಿಲ್ಲ ಅನಿಸುತ್ತೆ. ಇಲ್ಲ ವಾಸು ಪ್ಲಾಸ್ಟಿಕ್ ಏನಾದರೂ ಹಾಕೋಬೋದು. 200 ರುಪೀಸ್ ಕೊಟ್ಟಿದ್ದು. ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇದರಲ್ಲೇ ಚಿಕ್ಕದೆಲ್ಲ ಇತ್ತು 100 ರುಪೀಸು, ಇದು 200 ರುಪೀಸು. ಇನ್ನೊಂದು ಇಷ್ಟೇ. ಇನ್ನೊಂದು ಅವಿಗೆ ಒಂದು ಶೂ ಪರ್ಚೇಸ್ ಮಾಡಿದೆ, ಅದು 100 ರುಪೀಸು. ತುಂಬ ಚೆನ್ನಾಗಿದೆ, ಅದೊಂದು ತೋರಿಸ್ತೀನಿ ರೀ. ಇದು ಒಂದು ಶೂ ಅವಿಗೆ ಅಂತ ತೊಗೊಂಡಿದ್ದು, ಇನ್ನೂ ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದೆ. ಜಸ್ಟ್ 100 ರುಪೀಸು. ತುಂಬಾ ಇಷ್ಟ ಆಯಿತು. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಇನ್ನೊಂದು ಅಂದರೆ ಅವಳ ಹತ್ರ ಆಲ್ರೆಡಿ 3-4 ಶೂ ಕಲೆಕ್ಷನ್ ಇದೆ, ಹಾಗಾಗಿ ಅದೇ ಇನ್ನು ಅವೆಲ್ಲ ಹಾಕೊಂಡು ಯೂಸ್ ಮಾಡಲಿ, ಆಮೇಲೆ ಇದು ಹಾಕೊಳ್ಳಿ ಅಂದ್ಬಿಟ್ಟು ಇನ್ನೊಂದು 6 ತಿಂಗಳಾದ್ಮೇಲೂ ಹಾಕೋಬೋದು. ಸ್ವಲ್ಪ ದೊಡ್ಡದಾಗೇ ಇದೆ, ಅಂದರೆ 3 ವರ್ಷದವರೆಲ್ಲ ಹಾಕೋಬೋದು. ಒಳಗಿನ್ನೂ 2 ವರ್ಷ ಆಗಿಲ್ಲ ಅಲ್ವಾ, 3 ವರ್ಷದವರೆಲ್ಲ ಹಾಕೋಬೋದು. ಜಸ್ಟ್ 100 ರುಪೀಸು. ಈಗ ದೊಡ್ಡ ದೊಡ್ಡ ಮಾಲಲ್ಲೆಲ್ಲ ಇದು 100 ರುಪೀಸ್ ಸಿಗೋದಿಲ್ಲ. ಚಿಕ್ಕಪೇಟೆನಲ್ಲಿ ಅದಕ್ಕೆ 100 ರುಪೀಸ್ ಸಿಕ್ಕಿದೆ. ಆಲ್ಮೋಸ್ಟ್ ನಾವು ಮೈಸೂರು ಕಡೆ ಶಾಪಿಂಗ್ ಹೋಗ್ತಿದ್ವಿ, ಜಾಸ್ತಿ ಮೈಸೂರು ಕಡೆನೇ ನಾವು ಶಾಪಿಂಗ್ ಹೋಗ್ತಿದ್ದು. ಬೆಂಗಳೂರಿಗೆಲ್ಲ ಜಾಸ್ತಿ ಯಾವಾಗೂ ಹೋಗ್ತಿರಲಿಲ್ಲ, ರೇರು ಬೆಂಗಳೂರಿಗೆ. ಅಂದರೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತಿದ್ವಿ, ಬಟ್ ಶಾಪಿಂಗ್ಗೆ ಅಂತ ಬೆಂಗಳೂರಿಗೆ ಹೋಗೋದು ರೇರೆ ನಾವು. ಹೇಳಿದ್ನಲ್ಲ ಚಿಕ್ಕಪೇಟೆಗೆ ಈಗ ಒಂದು 2 ಇಯರ್ಸ್ 3 ಇಯರ್ಸ್ ಬ್ಯಾಕೆ ಹೋಗಿದ್ವೇನೋ ಅನಿಸುತ್ತೆ. ಅವಿ ಉಡೋದಕ್ಕೆ ಮುಂಚೆ ಒಂದ್ಸಲ ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ವಿ. ಅವಾಗ ಅಂದರೆ ಈ ಥರ ಎಲ್ಲ ಶಾಪಿಂಗ್ ಹೋಗಿರಲಿಲ್ಲ, ರೋಡ್ ಸೈಡ್ ಈ ಥರ ಎಲ್ಲ ಶಾಪಿಂಗ್ ಹೋಗಿರಲಿಲ್ಲ. ನಾವು ಹೋಗಿದ್ದು ಭಾನುವಾರ, ಸಂಡೇ ಆಗಿದ್ದರಿಂದ ಅಂತೂ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ರು. ಅಂದರೆ ಭಾನುವಾರ ತುಂಬ ಜನ ಬರ್ತಾರೆ ಅಂತ ಅಂದ್ಬಿಟ್ಟು. ಮತ್ತು ಮೈಸೂರು ಕಡೆ ಹೋದಾಗೆಲ್ಲ ಅಲ್ಲೂ ತೊಗೋತಿದ್ವಿ, ಅಲ್ಲೂ ಅಂಗಡಿಗಳಲ್ಲೆಲ್ಲ ರೋಡ್ ಸೈಡೆಲ್ಲ ಅಲ್ಲೂ ತೊಗೊಂಡಿದ್ದೀವಿ, ಮೈಸೂರಲ್ಲೂ ಶಾಪಿಂಗ್ ಮಾಡಿದ್ದೀವಿ. ಆದರೆ ಇಷ್ಟೊಂದು ಕಡಿಮೆಗೆಲ್ಲ ಸಿಗುತ್ತೆ ಅಂತ ಅನಿಸ್ತಿಲ್ಲ, ಯಾಕೆಂದರೆ ಅಲ್ಲೂ ಶಾಪ್ ಮಾಡಿ ಇಲ್ಲೂ ಶಾಪ್ ಮಾಡಿ ಎರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಂಡಿರೋದ್ರಿಂದ ಬೆಂಗಳೂರು ಚಿಕ್ಕಪೇಟೆ ಬೆಟರ್ ಅನಿಸ್ತು. ಇನ್ನು ಬೇರೆ ಕಡೆ ಎಲ್ಲ ಇನ್ನು ಮಲ್ಲೇಶ್ವರಮಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿದರೆ, ನೋಡೋಣ ಮಲ್ಲೇಶ್ವರಂಗೂ ಒಂದ್ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡು ಮಲ್ಲೇಶ್ವರಮಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ಇನ್ನೂ ಕಡಿಮೆ ಇರುತ್ತೆ, ಏನಾದರೂ ಶಾಪ್ ಮಾಡಬೇಕಾದ್ರೆ ಮಲ್ಲೇಶ್ವರಂ ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ ಅಲ್ಲೊಂದ್ಸಲ, ಇನ್ನೊಂದು ಸ್ವಲ್ಪ ಗ್ಯಾಪ್ ತೊಗೋತೀನಿ, ಏಕೆಂದರೆ ಈಗ ತಾನೇ ಎಲ್ಲ ಪರ್ಚೇಸ್ ಮಾಡಿ ಅಮೌಂಟ್ ಸ್ವಲ್ಪ ಖಾಲಿ ಮಾಡಿದ್ದೀನಿ. ಇನ್ನು ಪುನಃ ಅಲ್ಲಿಗೆ ಹೋಗ್ತೀನಿ ಅಂದರೆ ಅಷ್ಟೇ ಹಸ್ಬೆಂಡು ರೇಗಾಡ್ತಾರೆ. ಆಮೇಲೆ ಯಾಕೆ ಸ್ವಲ್ಪ ಇದೆಲ್ಲ ಕಡಿಮೆ ಆದಮೇಲೆ ನೆಕ್ಸ್ಟು ಮಲ್ಲೇಶ್ವರಂಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲೇ ಏನಾದರೂ ಹಿಂಗೆ ಶಾಪಿಂಗ್ ಹೋದರೆ ನಾನು ಅದ್ರದ್ದು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲೇ ಯಾವ ಥರ ಇದೆ ಅಂತ ನಿಮಗೂ ಕೂಡ ತಿಳ್ಕೊಬೋದು ಅಂತ. ಅಂದರೆ ಯಾರು ಹೋಗಿರೋರು ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಪರವಾಗಿಲ್ಲ, ಚಿಕ್ಕಪೇಟೆಗಿಂತ ಮಲ್ಲೇಶ್ವರಮು ಇನ್ನೇನು ಬೇರೆ ಕಡೆ ಏನಾದರೂ ಅದಕ್ಕಿಂತ ಕಡಿಮೆ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ.
ಗೊತ್ತಾಗುತ್ತಲ್ವ ನಾನು ಹೋಗ್ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ ಅದರಿಂದ ಅಂತ. ಬಟ್ ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಇದೆಲ್ಲದ್ರದ್ದು ನಿಮಗೆ ಡೀಟೇಲ್ಸ್ ತೋರಿಸಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಯಿತು ಅಂದ್ಕೋತೀನಿ. ಅಂದರೆ ಬೇರೆ ಕಡೆ ನೀವು ಏನಾದರೂ ಶಾಪಿಂಗ್ ಮಾಡ್ತಾ ಅದಕ್ಕೆ ರೇಟ್ ಕಂಪೇರ್ ಮಾಡಿದ್ರೆ ಯಾವುದು ಕಡಿಮೆ ಯಾವ್ದು ಜಾಸ್ತಿ ಅಂತ ನಿಮ್ಗೊಂದು ಐಡಿಯಾ ಬಂತು ಅಂದ್ಕೋತೀನಿ. ತುಂಬಾ ಯೂಸ್ಫುಲ್ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ವೀಡಿಯೋಸು, ಡೈಲಿ ವ್ಲಾಗ್ಸು, ಶಾಪಿಂಗ್ ವ್ಲಾಗ್ಸು, ಟ್ರಾವೆಲ್ ವ್ಲಾಗ್ಸು ಎಲ್ಲ ರೀತಿಯೂ ನಾನು ಎಲ್ಲ ರೀತಿ ವ್ಲಾಗ್ಸು ಹಾಕ್ತೀನಿ. ಹಾಗಾಗಿ ನನ್ನ ವಿಡಿಯೋನ ಅಂದರೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಅಂದರೆ ಜಾಸ್ತಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಸಬ್ಸ್ಕ್ರೈಬ್ ಆಗದೆ ನೋಡೋದ್ರಿಂದ ಅಯ್ಯೋ ಇಷ್ಟೇ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಬೇಜಾರಾಗುತ್ತೆ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಷ್ಟು ನನಗೆ ಇನ್ನೂ ವ್ಲಾಗ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.